Dear students, welcome to English Center Ramdurga YouTube channel. This is my Shaloli. In my last video, I have introduced you direct indirect speech. Just that video is introductory speech. In this video, I am going to deal with you just what are the changes occurred while changing direct speech into indirect speeches. First one, change of tenses, change of auxiliaries, change of pronoun, change of some words, and another one formula is, as I made this for helpful for you, that is SON 1 2 3 S. ವಿದ್ಯಾರ್ಥಿಗಳೇ, ಈ ಒಂದು ಬೋರ್ಡ್ ಮೇಲೆ ಬರೆದಂತ ಚೇಂಜ್ ಆಫ್ ಟೆನ್ಸಸ್ ಇಲ್ಲಿ ನಾವು ಡೈರೆಕ್ಟ್ ಸ್ಪೀಚ್ ಅನ್ನ ಇಂಡೈರೆಕ್ಟ್ ಸ್ಪೀಚ್ಗೆ ಬದಲಾವಣೆ ಮಾಡುವಾಗ ವಿದ್ಯಾರ್ಥಿಗಳೇ, ಈ ವಿಡಿಯೋ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ, SSLC ವಿದ್ಯಾರ್ಥಿಗಳಿಗೆ ಮತ್ತು BA ಮತ್ತು BSc ವಿದ್ಯಾರ್ಥಿಗಳಿಗೆ ಹಾಗೂ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬರೀತಕ್ಕಂಥ ಇಂಗ್ಲಿಷ್ ಪರೀಕ್ಷೆಯನ್ನು ಬರೀತಕ್ಕಂಥ ಒಂದು ವಿದ್ಯಾರ್ಥಿಗಳಿಗೆ ಅತಿ ಉಪಯುಕ್ತವಾಗಿದೆ. ವಿಶೇಷವಾಗಿ ಈ ಒಂದು ವಿಡಿಯೋ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಮತ್ತು SSLC ವಿದ್ಯಾರ್ಥಿಗಳಿಗೆ ಅತ್ಯಂತ ಉಪಯುಕ್ತವಾಗಿದೆ. ಯಾವ ಬದಲಾವಣೆಗಳ ಬರ್ತಾವ? ಫಸ್ಟ್, ಚೇಂಜ್ ಆಫ್ ಟೆನ್ಸಸ್ ಯಾವ ಟೆನ್ಸ್ ನಲ್ಲಿ ಇರ್ತಕ್ಕಂಥ, ಈಗ ಡೈರೆಕ್ಟ್ ಸ್ಪೀಚ್ ನಲ್ಲಿ ಇರ್ತಕ್ಕಂಥ ಟೆನ್ಸ್ ಯಾವ ಟೆನ್ಸ್ ಇದೆ ಅದು ಇಂಡೈರೆಕ್ಟ್ ಸ್ಪೀಚ್ ನಲ್ಲಿ ಇನ್ನೊಂದು ಯಾವ ಟೆನ್ಸ್ಗೆ ಬದಲಾವಣೆ ಆಗತ್ತಾ? ಈಗ ಡೈರೆಕ್ಟ್ ಸ್ಪೀಚ್ ಒಳಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇತ್ತಂತಂದ್ರೆ ಇಂಡೈರೆಕ್ಟ್ ಸ್ಪೀಚ್ ನಲ್ಲಿ ಅದು ಸಿಂಪಲ್ ಪಾಸ್ಟ್ ಆಗತ್ತೆ. ಇನ್ನ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ ಇರ್ತಕ್ಕಂಥ ಡೈರೆಕ್ಟ್ ಸ್ಪೀಚ್ ಇಂಡೈರೆಕ್ಟ್ ಸ್ಪೀಚ್ ಒಳಗೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗಿ ಚೇಂಜ್ ಆಗತ್ತೆ. ಇನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇರ್ತಕ್ಕಂಥ ಒಂದು ಡೈರೆಕ್ಟ್ ಸ್ಪೀಚ್ ಅದು ಇಂಡೈರೆಕ್ಟ್ ಸ್ಪೀಚ್ ಮಾಡಬೇಕಾದ್ರೆ ಫಾಸ್ಟ್ ಪರ್ಫೆಕ್ಟ್ ಆಗತ್ತೆ. ಆನಂತರ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇರತಕ್ಕಂತ ಒಂದು ಡೈರೆಕ್ಟ್ ಸ್ಪೀಚ್ ವಾಕ್ಯ ಇಂಡೈರೆಕ್ಟ್ ಸ್ಪೀಚ್ ನಲ್ಲಿ ಬರೆಯುವಾಗ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗತ್ತೆ. ಇನ್ನ ಸಿಂಪಲ್ ಪಾಸ್ಟ್ ಇರತಕ್ಕಂತ ಒಂದು ವಾಕ್ಯ ಅದು ಸಿಂಪಲ್ ಪಾಸ್ಟ್ ನಲ್ಲೇ ಉಳಿಬಹುದು ಅಥವಾ ಅದನ್ನು ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಕೂಡ ಬದಲಾವಣೆ ಮಾಡಬಹುದು. ಇನ್ನು ಅದೇ ರೀತಿಯಾಗಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಇದ್ದದ್ದು ಅದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗತ್ತೆ. ಇನ್ನ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗಿ ಉಳಿತೈತಿ. ಇನ್ನ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಕೂಡ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗಿ ಉಳಿತೈತಿ. ಈ ಎರಡು ವಾಕ್ಯಗಳು ಟೆನ್ಸ್ಗಳಲ್ಲಿ ಯಾವುದೇ ಬದಲಾವಣೆಗಳಾಗೋದಿಲ್ಲ. ಇನ್ನ ಸಿಂಪಲ್ ಫ್ಯೂಚರ್ ಟೆನ್ಸು, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸು, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸು, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸು ಅವು ಆಕ್ಸಿಲರೀಸ್ಗಳಾದಂತಹ ಶಾಲ್ ಮತ್ತು ವಿಲ್ ಗಳಿಂದ ಬರೋದ್ರಿಂದ ಇಲ್ಲಿ ಚೇಂಜ್ ಆಫ್ ಆಕ್ಸಿಲರೀಸ್ ಒಳಗೆ ನಾವು ಅದರ ಬಗ್ಗೆ ಹೇಳ್ತೇವೆ. ಇನ್ನ ಚೇಂಜ್ ಆಫ್ ಆಕ್ಸಿಲರೀಸ್ ಅಂದ್ರೆ ಸಹಾಯಕ ಕ್ರಿಯಾಪದಗಳು ಏನೇನು ಬದಲಾವಣೆ ಆಗ್ತಾವ? ಡೈರೆಕ್ಟ್ ಸ್ಪೀಚ್ ಒಳಗಿರ್ತಕ್ಕಂಥ ಆಮ್ ಮತ್ತು ಈಸ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ಸ್ ವಾಸ್ ಇಂಡೈರೆಕ್ಟ್ ಸ್ಪೀಚ್ ಒಳಗೆ ವಾಸ್ ಬದಲಾವಣೆಗಳಾಗ್ತಾವ. ಇನ್ನು ಆರ್ ಇದ್ದು ವೇರ್ ಆಗತ್ತ. ವಾಸ್ ವೇರ್ ಇರ್ತಕ್ಕಂಥದ್ದು ಒಂದು ಹೆಲ್ಪಿಂಗ್ ವರ್ಬ್ಸ್ ಇಂಡೈರೆಕ್ಟ್ ಸ್ಪೀಚ್ ಒಳಗೆ ಹ್ಯಾಡ್ ಬೀನ್ ಆಗತ್ತ. ಡೈರೆಕ್ಟ್ ಸ್ಪೀಚ್ ಒಳಗೆ ಹ್ಯಾವ್ ಹ್ಯಾಸ್ ಇತ್ತಂತಂದ್ರೆ ಇಂಡೈರೆಕ್ಟ್ ಸ್ಪೀಚ್ ಒಳಗೆ ಹ್ಯಾಡ್ ಆಗತ್ತ. ಶಾಲ್ ಇರ್ತಕ್ಕಂಥ ಒಂದು ಸಹಾಯಕ ಕ್ರಿಯಾಪದ ಅದು ಶುಡ್ ಆಗತ್ತ. ಡೈರೆಕ್ಟ್ ಸ್ಪೀಚ್ ಒಳಗೆ ವಿಲ್ ಇದ್ರೆ ಇಂಡೈರೆಕ್ಟ್ ಸ್ಪೀಚ್ ಒಳಗೆ ವುಡ್ ಆಗತ್ತ. ಡೈರೆಕ್ಟ್ ಸ್ಪೀಚ್ ಒಳಗೆ ಮಸ್ಟ್ ಇದ್ರೆ ಇಂಡೈರೆಕ್ಟ್ ಸ್ಪೀಚ್ ಒಳಗೂ ಕೂಡ ಮಸ್ಟೇ ಉಳಿತೈತಿ. ಇನ್ನ ಮೇ ಅಂತಕ್ಕಂಥ ಒಂದು ಆಕ್ಸಿಲರಿ ಡೈರೆಕ್ಟ್ ಸ್ಪೀಚ್ ಒಳಗೆ ಬಂದಿದ್ರೆ ಇಂಡೈರೆಕ್ಟ್ ಸ್ಪೀಚ್ ಒಳಗೆ ಮೈಟ್ ಆಗತ್ತ. ಇನ್ನ ಕ್ಯಾನ್ ಅಂತಕ್ಕಂಥ ಒಂದು ಆಕ್ಸಿಲರಿ ಇದ್ದದ್ದು ಅದು ಇಂಡೈರೆಕ್ಟ್ ಸ್ಪೀಚ್ ಒಳಗೆ ಕುಡ್ ಆಗತ್ತ. ಅದೇ ರೀತಿ ಈ ಶುಡ್ ಆಲ್ರೆಡಿ ಡೈರೆಕ್ಟ್ ಸ್ಪೀಚ್ ಒಳಗೆ ಶುಡ್ಡೇ ಇತ್ತಂದ್ರೆ ಇಂಡೈರೆಕ್ಟ್ ಸ್ಪೀಚ್ ಒಳಗೆ ಕೂಡ ಶುಡ್ ಉಳಿತೈತಿ. ವುಡ್ ಇದ್ದದ್ದು ಉಡ್ಡ ಉಳಿತೈತಿ. ಕುಡ್ ಇದ್ದದ್ದು ಕುಡ್ಡ ಉಳಿತೈತಿ. ಹೌದಾ? ಇನ್ನ ಚೇಂಜ್ ಆಫ್ ಪ್ರನೌನ್ ಸರ್ವನಾಮಗಳು ಏನೇನು ಬದಲಾವಣೆ ಆಗ್ತಾವ? ಡೈರೆಕ್ಟ್ ಸ್ಪೀಚ್ ಒಳಗ ಆಯ್ ಅಂತಕ್ಕಂಥ ಸರ್ವನಾಮ ಬಂದಿತ್ತಂದ್ರೆ, ಪ್ರನೌನ್ ಬಂದಿತ್ತಂದ್ರೆ ಇಂಡೈರೆಕ್ಟ್ ಸ್ಪೀಚ್ ಒಳಗೆ ಅದು ಹಿ ಆಗ್ಬಹುದು, ಸಿ ಆಗ್ಬಹುದು, ಯು ಆಗ್ಬಹುದು. ಮಸ್ಕುಲೈನ್ ಜೆಂಡರ್ ಬಂದಿತ್ತಂದ್ರೆ ಹಿ ಆಗತ್ತೆ. ಫೆಮಿನೈನ್ ಜೆಂಡರ್ ಬಂದಿತ್ತಂದ್ರೆ ಸಿ ಆಗತ್ತ. ಇನ್ನ ಯಾವುದೇ ಸ್ಪೆಸಿಫಿಕ್ ಆಗಿ ಜೆಂಡರ್ ಕೊಟ್ಟಿರ್ಲಿಲ್ಲ ಅಂತಂದ್ರೆ ಯು ಬಂದಿತ್ತಂತಂದ್ರೆ ಅದು ಯು ಆಗಿ ಚೇಂಜ್ ಆಗತ್ತ. ಇನ್ನ ಮೀ ಅಂತಕ್ಕಂಥ ಪ್ರನೌನು ಡೈರೆಕ್ಟ್ ಸ್ಪೀಚ್ ಒಳಗಿದೆ, ಇಂಡೈರೆಕ್ಟ್ ಸ್ಪೀಚ್ ಒಳಗೆ ಹಿಮ್ ಆಗ್ಬಹುದು, ಹರ್ ಆಗ್ಬಹುದು, ಯು ಆಗ್ಬಹುದು. ಮಾಯ್ ಅಂತಕ್ಕಂಥ ಬಂದಿತ್ತಂದ್ರೆ ಹೀಸ್ ಆಗ್ಬಹುದು, ಹರ್ ಆಗ್ಬಹುದು, ಇವರ್ ಆಗ್ಬಹುದು. ಮಸ್ಕುಲೈನ್ ಜೆಂಡರ್ ಇದ್ರೆ ಹೀಸು, ಫೆಮಿನೈನ್ ಜೆಂಡರ್ ಇದ್ರೆ ಹರು. ಸ್ಪೆಸಿಫಿಕ್ ಆಗಿ ಇರ್ಲಿಲ್ಲ ಇವರ್ ಬಂದಿತ್ತಂತಂದ್ರೆ ಸೆಕೆಂಡ್ ಪರ್ಸನ್ ಬಂದಿತ್ತಂದ್ರೆ ಯು ಆಗಿರುತ್ತೆ. ಇನ್ನು ಮೈಂಡ್ ಬಂದಿದ್ರೆ ಹೀಸ್ ಆಗ್ಬಹುದು, ಹರ್ಸ್ ಆಗ್ಬಹುದು, ಇವರ್ಸ್ ಆಗ್ಬಹುದು. ವು ಇತ್ತಂತಂದ್ರೆ ದೇ ಆಗತ್ತೆ. ಅಸ್ ಬಂದಿದ್ರೆ ಡೈರೆಕ್ಟ್ ಸ್ಪೀಚ್ ಒಳಗೆ ಬಂದಿದ್ರೆ ಇಂಡೈರೆಕ್ಟ್ ಸ್ಪೀಚ್ ಒಳಗೆ ದೆಮ್ ಆಗತ್ತ. ಅವರ್ ಅನ್ನೋದು ಡೈರೆಕ್ಟ್ ಸ್ಪೀಚ್ ಒಳಗೆ ಬಂದಿದ್ರೆ ಇಂಡೈರೆಕ್ಟ್ ಸ್ಪೀಚ್ ಒಳಗೆ
ದೇರ್ ಆಗತ್ತ, ಅವರ್ಸ್ ಬಂದಿದ್ರೆ ದೇರ್ಸ್ ಆಗತ್ತ. ಇದು ಅತಿ ಪ್ರಮುಖವಾದದ್ದು, ಅತಿ ಮಹತ್ವದದ್ದು. ರಿಪೋರ್ಟೆಡ್ ಸ್ಪೀಚ್ ಒಳಗೆ, ಡೈರೆಕ್ಟ್ ಸ್ಪೀಚ್ ಒಳಗೆ ಯಾವ್ದು ಡಬಲ್ ಇನ್ವರ್ಟೆಡ್ ಕಾಮಾದೊಳಗೆ ಸೆಂಟೆನ್ಸ್ ಇರುತ್ತೆ, ನಾವು ರಿಪೋರ್ಟ್ ಮಾಡಬೇಕಾದದ್ದು ಯಾವ್ದು ಇರುತ್ತೆ, ಆ ವಾಕ್ಯದಲ್ಲಿ ಯು ಅನ್ನತಕ್ಕಂಥ ಒಂದು ಸರ್ವನಾಮ ಸಬ್ಜೆಕ್ಟ್ ಆಗಿ ಬಂದಿದ್ರೆ ಅದು ಆಗಿ ಕನ್ವರ್ಟ್ ಆಗ್ಬೋದು, ಹಿ ಆಗಿ ಕನ್ವರ್ಟ್ ಆಗ್ಬೋದು, ಸಿ ಆಗ್ಬೋದು, ಇಟ್ ಆಗ್ಬೋದು, ದೇ ಆಗ್ಬೋದು. ಅಲ್ಲಿ ರಿಪೋರ್ಟಿಂಗ್ ಪಾರ್ಟ್ ಒಳಗೆ ಮಸ್ಕುಲೈನ್ ಜೆಂಡರ್, ಫೆಮಿನೈನ್ ಜೆಂಡರ್ ಸಂಬಂಧಪಟ್ಟಂತೆ ಮಸ್ಕುಲೈನ್ ಜೆಂಡರ್ ಬಂದ್ರೆ ಹಿ ಆಗುತ್ತೆ, ಫೆಮಿನೈನ್ ಜೆಂಡರ್ ಬಂದ್ರೆ ಸಿ ಆಗುತ್ತೆ. ಅಲ್ಲಿ ನೇರವಾಗಿ ಆಯ್ ಉಯ್ ಅಂತಕ್ಕಂಥ ಕೇವಲ ಪ್ರೊನೌನ್ಗಳು ಅಷ್ಟೇ ಬಂದಿದ್ರೆ ಅಲ್ಲಿ ಆಯ್ ಆಗ್ಬೋದು, ಇಟ್ ಆಗ್ಬೋದು, ದೇ ಆಗ್ಬೋದು. ಹೆಚ್ಚಾಗಿ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಮತ್ತು SSLC ವಿದ್ಯಾರ್ಥಿಗಳಿಗೆ ಇವೆರಡು ಬಹಳ ಅಪ್ಲೈ ಆಗ್ತಾವ. ಇನ್ನ ಯು ಆಬ್ಜೆಕ್ಟ್ ಪ್ಲೇಸ್ ಒಳಗೆ ಬಂದಿತ್ತಂತಂದ್ರೆ ಅಲ್ಲಿ ಮೀ ಆಗ್ಬೋದು, ಅಸ್ ಆಗ್ಬೋದು, ಹಿಮ್ ಆಗ್ಬೋದು, ಹರ್, ಇಟ್, ದಮ್. ಯುವರ್ ಬಂದಿತ್ತಂತಂದ್ರೆ ಮೈ, ಅವರ್, ಹೀಸ್, ಹರ್ಸ್, ಇಟ್ಸ್, ದೇರ್. ಇನ್ನು ಯುವರ್ಸ್ ಬಂದಿತ್ತಂದ್ರೆ ಮೈನ್ ಆಗ್ಬೋದು, ಅವರ್ಸ್, ಹೀಸ್, ಹರ್ಸ್, ಇಟ್ಸ್, ದೇರ್ಸ್. ಇನ್ನ ಚೇಂಜ್ ಆಫ್ ಸಮ್ ವರ್ಡ್ಸ್, ಇಲ್ಲಿ ನಾನು ಕೆಲವು ಬರೆದಿದ್ದೀನಿ, ಇನ್ನೂ ಬಹಳಷ್ಟಿವೆ, ನಿಮಗೆ ಉಪಯುಕ್ತವಾಗು ಅತಿ ಹೆಚ್ಚಾಗಿ ಬರ್ತಕ್ಕಂಥದ್ದು. ನಾವು ಡೈರೆಕ್ಟ್ ಸ್ಪೀಚ್ ಒಳಗೆ ಬಂದಿತ್ತಂದ್ರೆ ಇಂಡೈರೆಕ್ಟ್, ಇದು ಡೈರೆಕ್ಟ್ ಸ್ಪೀಚ್ ಒಳಗೆ ಬಂದ್ರೆ ಇದು ಇಂಡೈರೆಕ್ಟ್ ಸ್ಪೀಚ್ ಒಳಗೆ ದೆನ್ ಆಗತ್ತ, ಹಿಯರ್ ಇದ್ದದ್ದು ದೇರ್ ಆಗತ್ತ, ದಿಸ್ ಇದ್ದದ್ದು ದ್ಯಾಟ್ ಆಗತ್ತ, ದೀಸ್ ಇದ್ದದ್ದು ದೋಸ್ ಆಗತ್ತ, ಟುಡೇ ಇದ್ದದ್ದು ದ್ಯಾಟ್ ಡೇ ಆಗತ್ತ, ಎಸ್ಟರ್ಡೇ ಇದ್ದದ್ದು ದ ಪ್ರೀವಿಯಸ್ ಡೇ ಆಗತ್ತ, ಟುಮಾರೋ ಇದ್ದದ್ದು ದ ಫಾಲೋಯಿಂಗ್ ಡೇ ಆಗತ್ತ, ಲಾಸ್ಟ್ ನೈಟ್ ಇದ್ದದ್ದು ದ ಪ್ರೀವಿಯಸ್ ನೈಟ್ ಆಗತ್ತ, ಹೆನ್ಸ್ ಇದ್ದದ್ದು ಟೆನ್ಸ್ ಆಗತ್ತ, ಆನಂತರ ಆಗೋ ಇದ್ದದ್ದು ಬಿಫೋರ್ ಆಗತ್ತ. ಈ ತರ ಬದಲಾವಣೆಗಳಾಗ್ತಾವ. ಇನ್ನ ಇದಕ್ಕಿಂತಲೂ ಕೂಡ ಅತಿ ಪ್ರಮುಖವಾದದ್ದು, ನಾವು ಡೈರೆಕ್ಟ್ ಸ್ಪೀಚನ್ನು ಇಂಡೈರೆಕ್ಟ್ ಸ್ಪೀಚ್ಗೆ ಕನ್ವರ್ಟ್ ಮಾಡಬೇಕಾದಂಥ ಸಮಯದಲ್ಲಿ ರಿಪೋರ್ಟಿಂಗ್ ಪಾರ್ಟ್ ಮತ್ತು ರಿಪೋರ್ಟೆಡ್ ಸ್ಪೀಚನ್ನು ಗುರುತಿಸಬೇಕಾಗತ್ತ. ರಿಪೋರ್ಟಿಂಗ್ ಪಾರ್ಟ್ ಇದೇನಿದೆ ಡಬಲ್ ಇನ್ವರ್ಟೆಡ್ ಕಾಮ ಇರತಕ್ಕಂಥ ವಾಕ್ಯವನ್ನು ಬಿಟ್ಟು ಹೊರಗಡೆ ಇರತಕ್ಕಂಥದ್ದು, ಅಂದ್ರೆ ಯಾರು ಯಾರಿಗೆ ಹೇಳಿದಾರೋ. ಈಗ ಸೇಡ್ ಟು ಕಮಲಾ, ಸೇಡ್ ಟು ನಾರಾಯಣ್. ಆನಂತರ ರಾಜು ಸೇಡ್ ಟು ರಾಣಿ. ಇಲ್ಲಿ ಏನ್ ಸೇಡ್ ಟು ಆಗಲಿ, ಟೋಲ್ಡ್ ಆಗಲಿ, ಆಸ್ಕ್ ಆಗಲಿ, ಏನೋ ಒಂದು ಯಾರು ಯಾರಿಗೆ ಹೇಳಿದ್ರು ಅಂತೇಳಿ ಬಂದಿರ್ತಲ್ಲ, ಆ ಡಬಲ್ ಇನ್ವರ್ಟೆಡ್ ಕಾಮದಿಂದ ಹೊರಗಡೆ ಇರ್ತಕ್ಕಂಥದ್ದು ಅದೇನಾಗಿರುತ್ತೆ ಅಂತಂದ್ರೆ ರಿಪೋರ್ಟಿಂಗ್ ಪಾರ್ಟ್ ಆಗಿರುತ್ತೆ. ಆ ರಿಪೋರ್ಟಿಂಗ್ ಪಾರ್ಟ್ ಒಳಗೆ SON ಅನ್ನು ನಾವು ಗುರುತಿಸಬೇಕು. ಎಸ್ ಅಂದ್ರೆ ಸಬ್ಜೆಕ್ಟ್ ಆಫ್ ದ ರಿಪೋರ್ಟಿಂಗ್ ಪಾರ್ಟ್, O ಅಂದ್ರೆ ಆಬ್ಜೆಕ್ಟ್ ಆಫ್ ದ ರಿಪೋರ್ಟಿಂಗ್ ಪಾರ್ಟ್, ಇನ್ನು N ಅಂದ್ರೆ ನೋ ಚೇಂಜ್. ಇನ್ನ ಅದೇ ರೀತಿಯಾಗಿ 1, 2, 3 ಅಂತಂದ್ರೆ ಇದನ್ನು ನಾವು ಎಲ್ಲಿ ಗುರುತಿಸಬೇಕಂದ್ರೆ ರಿಪೋರ್ಟೆಡ್ ಸ್ಪೀಚ್ ಒಳಗೆ ಗುರುತಿಸಬೇಕು. ಅಂದ್ರೆ ಡಬಲ್ ಇನ್ವರ್ಟೆಡ್ ಕಾಮಾದ ಒಳಗಡೆ ಇರತಕ್ಕಂಥ ಒಂದು ವಾಕ್ಯದಲ್ಲಿ ಗುರುತಿಸಬೇಕು. ಫಸ್ಟ್ ಪರ್ಸನ್ ಆಫ್ ದ ರಿಪೋರ್ಟೆಡ್ ಸ್ಪೀಚ್. 1 ಅಂದ್ರೆ ಫಸ್ಟ್ ಪರ್ಸನ್ ಆಫ್ ದ ರಿಪೋರ್ಟೆಡ್ ಸ್ಪೀಚ್. ವಿದ್ಯಾರ್ಥಿಗಳೇ, ಇಲ್ಲಿ ಬೋರ್ಡ್ ಮೇಲೆ ಬರೆದಂತ ಬದಲಾವಣೆಗಳನ್ನ ಒಂದ್ ಸ್ವಲ್ಪ ನಿಮ್ಮ ಹತ್ರ ನೋಟ್ ಮಾಡಿ ಇಟ್ಕೊಳ್ಳಿ. ಫಸ್ಟ್ ಪರ್ಸನ್ ಆಫ್ ದ ರಿಪೋರ್ಟೆಡ್ ಸ್ಪೀಚ್. ಫಸ್ಟ್ ಪರ್ಸನ್ ಯಾವ್ಯಾವ ಬರ್ತವೆ? ಐ, ಮೀ, ಮೈ, ಮೈನ್, ಮೈ ಸೆಲ್ಫ್. ವಿ, ಅಸ್, ಅವರ್, ಅವರ್ಸ್, ಅವರ್ ಸೆಲ್ಸ್. ಇವು ಐ ಮತ್ತು ವಿ, ಅವುಗಳಿಂದ ಪೊಸೆಸಿವ್ ಪ್ರೊನೌನ್ ಏನ್ ಬರ್ತಾವಲ್ಲ ಅವಷ್ಟು ಫಸ್ಟ್ ಪರ್ಸನ್ ಆಗ್ತಾವ. ಇನ್ನ ಸೆಕೆಂಡ್ ಪರ್ಸನ್ ಯಾವುದು? ಯು, ಯುವರ್, ಯುವರ್ಸ್, ಯುವರ್ ಸೆಲ್ಫ್, ಯುವರ್ ಸೆಲ್ಸ್. ಇವೆಲ್ಲವೂ ಸೆಕೆಂಡ್ ಪರ್ಸನ್ ಆಫ್ ದ ರಿಪೋರ್ಟೆಡ್ ಸ್ಪೀಚ್. ಆನಂತರ ಥರ್ಡ್ ಪರ್ಸನ್ ಅಂತಂದ್ರೆ ಹಿ, ಹಿಮ್, ಹೀಸ್, ಹಿಮ್ಸೆಲ್ಫ್. ಸಿ, ಹರ್, ಹರ್ಸ್, ಹರ್ಸೆಲ್ಫ್. ಇಟ್, ಇಟ್ಸ್, ಇಟ್ಸೆಲ್ಫ್. ದೇ, ದೆಮ್, ದೇರ್, ದೇರ್ಸ್, ದೆಮ್ಸೆಲ್ಸ್. ಇವೆಲ್ಲವೂ ಥರ್ಡ್ ಪರ್ಸನ್ ಆಗ್ತವೆ. ಅಂದ್ರೆ ಫಸ್ಟ್ ಪರ್ಸನ್ ಯಾವುದವು, ಸೆಕೆಂಡ್ ಪರ್ಸನ್ ಯಾವುದು, ಥರ್ಡ್ ಪರ್ಸನ್ ಯಾವುದು, ನಮಗೊಂದು ಸ್ವಲ್ಪ ಅದ್ರ ಬಗ್ಗೆ ಅರಿವು ಇರಬೇಕಾಗತ್ತೆ. ಹೀಗೆ ಇದೇ ರೀತಿಯಾಗಿ ಇಲ್ಲಿ ಈ ಎಲ್ಲ ಬದಲಾವಣೆಗಳು ಬರ್ತಕ್ಕಂಥ ಒಂದು ಉದಾಹರಣೆನ ನಾವೀಗ ಬಿಡಿಸೋಣ. ಒಂದು ಉದಾಹರಣೆ, ಟೀಚರ್ said to students, I teach you English now. Yes. ವಿದ್ಯಾರ್ಥಿಗಳೇ, ನಿಮಗೆ ಗಮನದಲ್ಲಿರಲಿ, ನಾನು ಇಲ್ಲಿ ಬರೆದಿರ್ತಕ್ಕಂಥ ಒಂದು ಉದಾಹರಣೆ ಪಾಸಿಟಿವ್ ಸ್ಟೇಟ್ಮೆಂಟ್ ಇದೆ, ಹೌದಾ?
ಇದರಲ್ಲಿ ಎರಡು ಭಾಗಗಳಿವೆ. ಈಗಾಗಲೇ ನಿಮ್ಗೆ ಗೊತ್ತೈತಿ, ಕಾಮ ಕೊಟ್ಟಿರ್ತಕ್ಕಂಥ ಒಂದು ಕಾಮ ಏನಿದೆ, ಈ ಕಾಮದಲ್ಲಿ ನಂತರ ಈ ಭಾಗ ಇದು ಆರ್ ಪಿ ಅಂತ ನಾವು ಕರಿತೀವಿ. ಆರ್ ಪಿ ಅಂದ್ರೆ ರಿಪೋರ್ಟಿಂಗ್ ಪಾರ್ಟ್. ಪೂರ್ತಿ ಬರ್ದ ಬಿಡ್ತೇನೆ ನೋಡಿ. ರಿಪೋರ್ಟಿಂಗ್ ಪಾರ್ಟ್. ಈ ವಾಕ್ಯ ಏನ್ ಡಬಲ್ ಇನ್ವರ್ಟೆಡ್ ಕಾಮಾದ ಒಳಗಡೆ ಇದೆ, ರಿಪೋರ್ಟಿಂಗ್ ಪಾರ್ಟ್ ಅನ್ನು ಬಿಟ್ಟು ಇನ್ನು ಉಳಿದು ಹೊರತುಪಡಿಸಿದ್ದು ಅಂದ್ರೆ ಟೀಚರ್ ಏನ್ ಹೇಳಿದ್ರು, ವಾಟ್ ಡಿಡ್ ಟೀಚರ್ ಸೇ, ಅದೇ ರಿಪೋರ್ಟೆಡ್ ಸ್ಪೀಚ್. ನೆಕ್ಸ್ಟ್ ನಾವೇನ್ ಗುರುತಿಸಬೇಕು, ಈಗ SON ಅಂತಂದ್ರೆ ಈಗಾಗಲೇ ಹೇಳಿದೆ ನಾನು, ಇದನ್ನ ಕಂಪಲ್ಸರಿ SON ಅನ್ನ ನಾವು RP ಒಳಗೆ ಗುರುತಿಸಬೇಕು, ಅಂದ್ರೆ ರಿಪೋರ್ಟಿಂಗ್ ಪಾರ್ಟ್ ಒಳಗೆ ಗುರುತಿಸಬೇಕು. 1 2 3 ಅನ್ನ ನಾವು RS ಒಳಗೆ ಗುರುತಿಸಬೇಕು, ಅಂದ್ರೆ ರಿಪೋರ್ಟೆಡ್ ಸ್ಪೀಚ್ ಒಳಗೆ ಗುರುತಿಸಬೇಕು. ಎಸ್ ಅಂದ್ರೆ ಸಬ್ಜೆಕ್ಟ್. ಹಾಗಾದ್ರೆ ನಾವು ರಿಪೋರ್ಟಿಂಗ್ ಪಾರ್ಟ್ ಒಳಗೆ ಸಬ್ಜೆಕ್ಟ್ ಯಾವ್ದಿದೆ, ಟೀಚರ್ ಸೈಡ್ ಟು ಸ್ಟೂಡೆಂಟ್ಸ್. ಟೀಚರ್ ಅನ್ನೋದು ಏನಿಲ್ಲ ಸಬ್ಜೆಕ್ಟ್, ಸೈಡ್ ಟು ಅನ್ನೋದು ವರ್ಬ್, ಸ್ಟೂಡೆಂಟ್ಸ್ ಅನ್ನೋದು ಆಬ್ಜೆಕ್ಟ್. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ನಮಗೆ ರಿಪೋರ್ಟಿಂಗ್ ಪಾರ್ಟ್ ಒಳಗೆ SON ಗೊತ್ತಾಯ್ತು. ಎಸ್ ಅಂದ್ರೆ ಟೀಚರ್, O ಅಂದ್ರೆ ಸ್ಟೂಡೆಂಟ್ಸ್, N ಅಂದ್ರೆ ನೋ ಚೇಂಜ್. ಎಸ್. ಇನ್ನ ರಿಪೋರ್ಟೆಡ್ ಸ್ಪೀಚ್ ಒಳಗಿಂದ 1 2 3 ಅನ್ನ ಗುರುತಿಸಬೇಕು. ಫಸ್ಟ್ ಪರ್ಸನ್ ಈಗಾಗಲೇ ಹೇಳಿದೆ ನಾನು, ಐ, ಮೈ, ಮೈನ್, ಮೈಸೆಲ್ಫ್, ವಿ, ಅಸ್, ಅವರ್, ಅವರ್ಸ್, ಅವರ್ಸೆಲ್ಸ್. ಹೌದಾ? ನಾ ಈ ಹೇಳಿದಂತ ಫಸ್ಟ್ ಪರ್ಸನ್ ಅಲ್ಲಿ ಯಾವ್ದು ಇದರಲ್ಲಿ, ಎಸ್, ಇದೇನಿದು ಫಸ್ಟ್ ಪರ್ಸನ್. ಇನ್ನ ಯು ಸೆಕೆಂಡ್ ಪರ್ಸನ್. ಅದು ಸೆಕೆಂಡ್ ಪರ್ಸನ್ ಯಾವ ಬರ್ತಾವ ಅಂತ ಹೇಳಿದೆ ನಿಮ್ಗೆ, ಯು, ಯುವರ್, ಯುವರ್ಸ್, ಯುವರ್ ಸೆಲ್ಫ್, ಯುವರ್ ಸೆಲ್ಸ್. ಎಸ್, ಇಲ್ಲಿ ನಮ್ಗೆ ಯು ಅಂತಕ್ಕಂಥ ಪ್ರೊನೌನ್ ಇದೆ, ಇದು ಸೆಕೆಂಡ್ ಪರ್ಸನ್. ಥರ್ಡ್ ಪರ್ಸನ್ ಹಿ, ಸಿ, ಇಟ್ ಆಗಲಿ, ದೇ ಆಗಲಿ, ಹಿಮ್, ಹೀಸ್, ಹರ್, ಹರ್ಸ್, ಹರ್ಸೆಲ್ಫ್, ಹಿಮ್ಸೆಲ್ಫ್, ಇಟ್ಸ್, ಇಟ್ಸೆಲ್ಫ್, ದೇ, ದೆಮ್, ದೇರ್, ದೆಮ್ಸೆಲ್ಸ್ ಯಾವಾದ್ರೂ ಬಂದಿದಾವ, ಇಲ್ಲಿ ಯಾವೂ ಇಲ್ಲ. ಸೊ ಇಲ್ಲಿ ನೋ ಚೇಂಜ್ ಇಲ್ಲ. ಇನ್ನ ಮತ್ತೊಂದು ಬದಲಾವಣೆ, ಇನ್ನು ಮತ್ತೆ ಯಾವ ಬದಲಾವಣೆ ಮಾಡ್ಬೇಕು ನಾವು, ಒಂದು ಬದಲಾವಣೆ ಮಾಡಬೇಕಾದದ್ದು ಒಂದು ಏನಿದು ರಿಪೋರ್ಟಿಂಗ್ ಪಾರ್ಟ್ ನಲ್ಲಿ ಇರ್ತಕ್ಕಂಥ ವರ್ಬ್ ಅನ್ನು ಚೇಂಜ್ ಮಾಡಬೇಕು. ಆನಂತರ ಇಲ್ಲಿ ಏನ್ ಕಾಮ ಇತ್ತು, ಎಸ್, ಈ ಕಾಮವನ್ನ ಎರಡನೇದು ಬದಲಾವಣೆ ಮಾಡಬೇಕು. ಆನಂತರ ಈ ಪ್ರನೌನ್ ಅನ್ನ ಚೇಂಜ್ ಮಾಡಬೇಕು, ಮೂರನೇದು. ಇದು ಕೂಡ 3 ಆಗತ್ತ, ಇದನ್ನು ಒಂದು ಚೇಂಜ್ ಮಾಡಬೇಕು. ನೆಕ್ಸ್ಟ್ ಐ ಟೀಚ್ ಯು ಇಂಗ್ಲಿಷ್ ನಾವ್. ಇಲ್ಲಿ ಟೀಚ್ ಅಂತಕ್ಕಂಥ ಒಂದು ಪದವನ್ನ ಚೇಂಜ್ ಮಾಡಬೇಕು. ಇಲ್ಲಿ ಸಂಖ್ಯೆಯನ್ನು ಕೊಡೋದು ಬೇಡ, ಬದಲಾವಣೆ ಮಾಡೋದಷ್ಟೇ ಹೇಳ್ತೀನಿ, ಮತ್ತೆ ನೀವು ಕನ್ಫ್ಯೂಸ್ ಆಗ್ತಾ ಇದ್ದೀರಿ. ಎಸ್, ಟೀಚ್ ಅಂತಕ್ಕಂಥದ್ದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗಿದೆ, ಅದನ್ನು ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದ್ರೆ ಯಾವುದಕ್ಕೆ ಚೇಂಜ್ ಮಾಡಬೇಕು, ಸಿಂಪಲ್ ಪಾಸ್ಟ್ ಆಗಿ ಚೇಂಜ್ ಮಾಡಬೇಕು. ಎಸ್. ಇನ್ನು ನೆಕ್ಸ್ಟ್ ನಾವು ಅಂತಕ್ಕಂಥ ಮಿಸ್ಲೇನಿಯಸ್ ವರ್ಡ್ ಅಥವಾ ಸಮ್ ವರ್ಡ್ಸ್ ನಲ್ಲಿ ಲಿಸ್ಟ್ ನಲ್ಲಿ ಬರ್ತಕ್ಕಂಥ ನಾವು ಅಂತಕ್ಕಂಥ ಪದವನ್ನ ಚೇಂಜ್ ಮಾಡಬೇಕು. ಇಷ್ಟಿದೆ. ಎಸ್, ಈಗ ನಾವು ಚೇಂಜ್ ಮಾಡಲಿಕ್ಕೆ ಹೋಗೋಣ. ಎಸ್, ಟೀಚರ್ ಸಬ್ಜೆಕ್ಟ್ ಆಫ್ ದಿ ರಿಪೋರ್ಟಿಂಗ್ ಪಾರ್ಟ್, ಟೀಚರ್. ಈಗ ಮೊದಲ ಬದಲಾವಣೆ ಸೇಡ್ ಟು ನಾನೇನು ಯಾವಾಗ ಬದಲಾವಣೆ ಮಾಡ್ಬೇಕಂತಂದ್ರೆ, ರಿಪೋರ್ಟಿಂಗ್ ಪಾರ್ಟ್ ಅಲ್ಲಿ ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ ಎರಡೂ ಬಂದಿದ್ರೆ ಮಾತ್ರ ಸೇಡ್ ಟು ಇದ್ದದ್ದು ಟೋಲ್ಡ್ ಆಗತ್ತೆ. ಅದು ಈ ರಿಪೋರ್ಟೆಡ್ ಸ್ಪೀಚ್ ಅದು ಪಾಸಿಟಿವ್ ಅಥವಾ ನೆಗೆಟಿವ್ ಸೆಂಟೆನ್ಸ್ ಆಗಿರಬೇಕು. ಅದು ಪ್ರಶ್ನಾರ್ಥಕ ವಾಕ್ಯ ಆಗಿತ್ತಂತಂದ್ರೆ ಇಲ್ಲಿ ಸೇಡ್ ಟು ಬದಲಾಗಿ ಆಸ್ಕ್ಡ್ ಅಂತ ಬರುತ್ತೆ, ಕ್ವಶನ್ಡ್ ಅಂತ ಬರುತ್ತೆ, ಎನ್ಕ್ವೈರ್ಡ್ ಅಂತ ಬರುತ್ತೆ. ಇಲ್ಲಿ ನಿಮಗೆ ಗೊತ್ತಿರಲಿ, ಯಾವಾಗಿದ ಪಾಸಿಟಿವ್ ಸ್ಟೇಟ್ಮೆಂಟ್ ಬಂದಿತ್ತಂತಂದ್ರೆ ಅಥವಾ ನೆಗೆಟಿವ್ ಸ್ಟೇಟ್ಮೆಂಟ್ ಬಂದಿತ್ತಂತಂದ್ರೆ ನೀವೇನ್ ಮಾಡಬೇಕು, ಸೇಡ್ ಟು ಬದಲಾಗಿ ಟೋಲ್ಡ್ ಅಂತಕ್ಕಂಥ ಪದವನ್ನು ಬಳಸಬೇಕು. ಒಂದು ವೇಳೆ ಇಲ್ಲಿ ಟೀಚರ್ ಸೇಡ್ ಐ ಟೀಚ್ ಇಂಗ್ಲಿಷ್ ಅಷ್ಟೇ ಇತ್ತಂತಂದ್ರೆ, ಇಲ್ಲಿ ಯಾವುದೇ ಆಬ್ಜೆಕ್ಟ್ ಇರಲಿಲ್ಲ ಅಂತಂದ್ರೆ ಸೇಡ್ ಇದ್ದು ಸೇಡ್ ಅಷ್ಟೇ ಬರುತ್ತೆ. ಟೀಚರ್ ಟೋಲ್ಡ್ ಸ್ಟೂಡೆಂಟ್ಸ್. ಎಸ್. ಇನ್ನು ಎರಡನೇ ಬದಲಾವಣೆ ಕಾಮ ಬದಲಾಗಿ ಪಾಸಿಟಿವ್ ಒಂದು ರಿಪೋರ್ಟೆಡ್ ಸ್ಪೀಚ್ ಇದ್ದದ್ದು, ರಿಪೋರ್ಟೆಡ್ ಸ್ಪೀಚ್ ನಲ್ಲಿ ಇರ್ತಕ್ಕಂಥ ವಾಕ್ಯ ಡಬಲ್ ಇನ್ವರ್ಟೆಡ್ ಕಾಮದೊಳಗಿರ್ತಕ್ಕಂಥ ವಾಕ್ಯ ಅದು ಒಂದು ವೇಳೆ ಪಾಸಿಟಿವ್ ಸ್ಟೇಟ್ಮೆಂಟ್ ಆಗಿತ್ತಂತಂದ್ರೆ ಅಥವಾ ನೆಗೆಟಿವ್ ಸ್ಟೇಟ್ಮೆಂಟ್ ಆಗಿತ್ತಂದ್ರೆ, ಅದು ಪ್ರಶ್ನಾರ್ಥಕ ವಾಕ್ಯ ಆಗಿರ್ಲಿಲ್ಲ ಅಂದ್ರೆ ಅದು
ಇಂಪೇರಿಟಿವ್ ಸೆಂಟೆನ್ಸ್ ಆಗಿರ್ಲಿಲ್ಲ ಅಂದ್ರೆ, ಅದು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಆಗಿರ್ಕಿಲ್ಲ ಅಂತಂದ್ರೆ ಅಲ್ಲಿ ಕಾಮಾ ಬದಲಾಗಿ ದ್ಯಾಟ್ ಅಂತಕ್ಕಂಥ ಕನೆಕ್ಟರ್ ಬರುತ್ತೆ. ದ್ಯಾಟ್. ಎಸ್. ಇನ್ನ ನೆಕ್ಸ್ಟ್ ನಾವೇನು ಹೋಗ್ಬೇಕು, ಚೇಂಜ್ ಆಫ್ ಪ್ರೊನೌನ್. ಎಸ್. ಇಲ್ಲಿ ನಮಗೆ ಯಾವ್ದಿದೆ, ಐ ಅಂತಕ್ಕಂಥ ಚೇಂಜ್ ಇದೆ. ಇಲ್ಲಿ ನಮ್ಮ ರೂಲ್ಸ್ ಪ್ರಕಾರ ಏನಾಗ್ಬೇಕಂತಂದ್ರೆ SON ಈ ತರ ಬರ್ಕೊಳ್ಳೋಣ. 1 2 3. ಎಸ್. ಇದು RP ಒಳಗಿಂದ ಗುರುತಿಸಬೇಕು, ಇದು RS ಒಳಗೆ ಗುರುತಿಸಬೇಕು. ಈಗಾಗಲೇ ಗುರುತಿಸಿದ್ವಿ ನಾವು. ರಿಪೋರ್ಟಿಂಗ್ ಪಾರ್ಟ್ ಒಳಗೆ ಸಬ್ಜೆಕ್ಟ್ ಯಾವ್ದಿದೆ, ಎಸ್ ಯಾವ್ದಿದೆ, ಟೀಚರ್. ಟೀಚರ್ ಅಂದ್ರೆ ಎಸ್ ಅಂದ್ರೆ 1. ಇನ್ನು ಆಬ್ಜೆಕ್ಟ್ ಯಾವ್ದಿದೆ, ಸ್ಟೂಡೆಂಟ್ಸ್. ಏನಂದ್ರೆ ನೋ ಚೇಂಜ್. NC ನೋ ಚೇಂಜ್. ಎಸ್ 1. ಇನ್ನು RS ಒಳಗೆ 1 ಯಾವ್ದಿದೆ, I. ಎಸ್. 2 ಯಾವ್ದಿದೆ, ಯು. ಥರ್ಡ್ ಪರ್ಸನ್ ಯಾವಾದ್ರೂ ಇದಾವ, ಇಲ್ಲ, ನೋ. ಎಸ್. ಹಾಗಾದ್ರೆ ಐ ಅಂದ್ರೆ ಯಾವುದು, 1. 1 ಅಂದ್ರೆ ಯಾವುದು, ಎಸ್. ಎಸ್ ಅಂದ್ರೆ ಟೀಚರ್. ಎಸ್. ಟೀಚರ್. ಇಲ್ಲಿ ನಾವು ಟೀಚರ್ ಸಿಂಗುಲರ್ ಇದೆ, ಟೀಚರ್ಸ್ ಅಂತಿದ್ರೆ ದೇ ಆಗ್ತಿತ್ತು. ಟೀಚರ್ ಸಿಂಗುಲರ್ ಇದೆ. ಇಲ್ಲಿ ಟೀಚರ್ ನಾವು ಹಿ ಬಳಸಬಹುದು ಅಥವಾ ಸಿ ಬಳಸಬಹುದು. ಎಸ್. ನಾವು ಇಲ್ಲಿ ಹಿ ತೆಗೆದುಕೊಳ್ಳೋಣ. ಹಿ ಆರ್ ಸಿ, ಹಿ. ಇನ್ನ ಚೇಂಜ್ ಆಫ್ ಟೆನ್ಸ್ ಒಳಗೆ ಇಲ್ಲಿ ಟೀಚ್ ಅನ್ನೋದು ಟೀಚ್, ಟಾಟ್, ಟಾಟ್. ಟೀಚ್ ಪ್ರೆಸೆಂಟ್ ಟೆನ್ಸ್, ಟಾಟ್ ಪಾಸ್ಟ್ ಟೆನ್ಸ್, ಆನಂತರ ಟಾಟ್ ಇನ್ನೊಂದು ಪಾಸ್ಟ್ ಪಾರ್ಟಿಸಿಪಲ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ. ಟೀಚ್ ಇದ್ದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದನ್ನ ನಾವು ಯಾವ್ದಕ್ಕೆ ಚೇಂಜ್ ಮಾಡಬೇಕು, ಸಿಂಪಲ್ ಪಾಸ್ಟ್. ಹಾಗಾದ್ರೆ ಟೀಚ್ ಇದ್ದು ಟಾಟ್ ಆಗತ್ತ, ಟಾಟ್. ಇನ್ನ ಯು ಅಂತಕ್ಕಂಥದ್ದು ಪ್ರೊನೌನ್ ಏನ್ ಚೇಂಜ್ ಆಗುತ್ತೆ, ಇಲ್ಲಿ ಬನ್ನಿ. ಎಸ್. ಯು ಸಬ್ಜೆಕ್ಟ್ ಆಗಿದ್ರೆ ಐ, ಹಿ, ಸಿ, ಇಟ್, ದೇ ಆಗ್ತಿತ್ತು. ಇದು ಆಬ್ಜೆಕ್ಟ್ ಇದೆ. ಆಬ್ಜೆಕ್ಟ್ ಮೀ, ಅಸ್, ಹಿಮ್, ಹರ್, ಇಟ್, ದೆಮ್. ಇಲ್ಲಿ ದೆಮ್ ಆಗತ್ತೆ. ಯಾಕೆ ದೆಮ್ ಆಗತ್ತೆ ಅಂದ್ರೆ ಯು ಆಬ್ಜೆಕ್ಟ್ ಪ್ಲೇಸ್ ಬಂದಿದೆ. ಯು ಅಂದ್ರೆ 2 ಅಂತಂದ್ರೆ ಓ ಆಬ್ಜೆಕ್ಟ್. ಇಲ್ಲಿ ಸ್ಟೂಡೆಂಟ್ಸ್ ಪ್ಲೂರಲ್ ಇದೆ. ಪ್ಲೂರಲ್ ಸ್ಟೂಡೆಂಟ್ಸ್. ಸ್ಟೂಡೆಂಟ್ ಬಂದಿತ್ತಂದ್ರೆ ಸಿಂಗುಲರ್ ಆಗ್ತಿತ್ತು. ಸ್ಟೂಡೆಂಟ್ಸ್ ಇರೋದ್ರಿಂದ ಅಲ್ಲಿ ದೆಮ್ ಅಂತಕ್ಕಂಥ ಒಂದು ಪದವನ್ನ ಹಾಕ್ಬೇಕಾಗತ್ತದ ನಾವು. ಎಸ್. ಟೀಚರ್ ಟೋಲ್ಡ್ ಸ್ಟೂಡೆಂಟ್ಸ್ ದಟ್ ಹಿ ಟಾಟ್ ದೆಮ್ ಇಂಗ್ಲಿಷ್. ನಾವು ಅಂತಕ್ಕಂಥ ಪದ ಏನಾಗುತ್ತೆ, ಚೇಂಜ್ ಆಫ್ ಸಮ್ ವರ್ಡ್ಸ್ ಒಳಗೆ ನಾವು ಇದ್ದಿದ್ದು ಡೈರೆಕ್ಟ್ ಸ್ಪೀಚ್ ಒಳಗೆ ನಾವು ಇದ್ದಿದ್ದು ಇಂಡೈರೆಕ್ಟ್ ಸ್ಪೀಚ್ ಒಳಗೆ ದೆನ್ ಆಗತ್ತ. ದೆನ್ ಈಗ ನೋಡಿ ಯಾವ ಬದಲಾವಣೆ ಮಾಡಿದ್ವಿ. ಒಂದೇದು ಫಸ್ಟ್ ನಾವೇನ್ ಮಾಡಿದ್ವಿ, ರಿಪೋರ್ಟಿಂಗ್ ಪಾರ್ಟ್ ಅನ್ನು ಗುರುತಿಸ್ಕೊಂಡ್ವಿ, ರಿಪೋರ್ಟೆಡ್ ಸ್ಪೀಚ್ ಅನ್ನು ಗುರುತಿಸ್ಕೊಂಡ್ವಿ. ಆನಂತರ ರಿಪೋರ್ಟಿಂಗ್ ಪಾರ್ಟ್ ಒಳಗೆ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಗಳನ್ನು ಗುರುತಿಸ್ಕೊಂಡ್ವಿ. ಆನಂತರ ರಿಪೋರ್ಟೆಡ್ ಸ್ಪೀಚ್ ಒಳಗೆ ಪ್ರೊನೌನ್ಸ್ ಗಳನ್ನು ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ಗುರುತಿಸ್ಕೊಂಡ್ವಿ. ಆನಂತರ ಯಾವ ಬದಲಾವಣೆ ಮಾಡಬೇಕಾಯ್ತು, ಒಂದು ಸೇಡ್ ಟು ಇದನ್ನ ಟೋಲ್ಡ್ ಆಗಿ ಮಾಡಿದ್ವಿ. ಆನಂತರ ಕಾಮಾ ಬದಲಾಗಿ ದ್ಯಾಟ್ ಬಳಸಿದ್ವಿ, ಐ ಬದಲಾಗಿ ಹಿ ಬಳಸಿದ್ವಿ. ಹಿ ಬಳಸಬಹುದು ಅಥವಾ ಸಿ ಬಳಸಬಹುದು. ಟೀಚ್ ಇರ್ತಕ್ಕಂಥ ಪದ ಟಾಟ್ ಆಯ್ತು, ಯಾಕಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದನ್ನ ಸಿಂಪಲ್ ಪಾಸ್ಟ್ ಮಾಡ್ಕೊಂಡಿವಿ. ನೆಕ್ಸ್ಟ್ ಯು ಇರ್ತಕ್ಕಂಥ ಪ್ರೊನೌನ್ ದೆಮ್ ಮಾಡ್ಕೊಂಡಿದ್ವಿ. ಆನಂತರ ನಾವು ಇರ್ತಕ್ಕಂಥ ಪದವನ್ನ ದೆನ್ ಆಗಿ ಮಾಡ್ಕೊಂಡಿವಿ. ಇಷ್ಟು ಬದಲಾವಣೆಗಳು ಅದು. ಇದೇ ತರನಾಗಿ ಇನ್ನೊಂದು 2-3 ಎಕ್ಸಾಂಪಲ್ಸ್ ಗಳನ್ನ ಇಲ್ಲಿ ನೋಡೋಣ. Rama said to Sita, I am going to forest tomorrow. ಈಗ ನಿಮ್ಗೆ ಗೊತ್ತಿರುವಂತೆ ಯಾವ ಬದಲಾವಣೆ ಮಾಡ್ಕೊಳ್ಬೇಕು, ನಾವು ಏನು ಗುರುತಿಸಬೇಕು, ರಿಪೋರ್ಟಿಂಗ್ ಪಾರ್ಟ್ ಇದು RP,
ಡಬಲ್ ಇನ್ವರ್ಟೆಡ್ ಕಮಾದು RS. ಇದು ರಾಮ ಸಬ್ಜೆಕ್ಟ್, said to verb, ಸೀತಾ ಆಬ್ಜೆಕ್ಟ್. ಆನಂತರ ಇದು ಫಸ್ಟ್ ಪರ್ಸನ್, ಇದು ಐ ಆಮ್ ಗೋಯಿಂಗ್ ಟು ಫಾರೆಸ್ಟ್ ಟುಮಾರೋ. ಇಲ್ಲಿ ಸೆಕೆಂಡ್ ಪರ್ಸನ್ ಯಾವುದೂ ಇಲ್ಲ, ಥರ್ಡ್ ಪರ್ಸನ್ ಯಾವುದೂ ಇಲ್ಲ. ಟುಮಾರೋ ಅಂತಕ್ಕಂಥ ಒಂದು ಮಿಸ್ಲಿನಿಯಸ್ ವರ್ಡ್ ಇದೆ. ಎಸ್, ಇದು ಯಾವ ಟೆನ್ಸ್ ಒಳಗಿದೆ? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಒಳಗಿದೆ. ಆಮ್ ಗೋಯಿಂಗ್ ಟು, ಆಮ್ ಅಂತಕ್ಕಂಥದ್ದು ಕ್ರಿಯಾಪದ ಇದೆ. ಎಸ್, ಈಗಾಗಲೇ ಚೇಂಜ್ ಆಫ್ ಆಕ್ಸಿಲರೀಸ್ ಒಳಗೆ ಲಿಸ್ಟ್ ಒಳಗಿದೆ. ಡೈರೆಕ್ಟ್ ಸ್ಪೀಚ್ ಒಳಗೆ ಇರ್ತಕ್ಕಂಥ ಆಮ್ ಮತ್ತು ಈಸ್ ಇದು ಇಂಡೈರೆಕ್ಟ್ ಸ್ಪೀಚ್ ಒಳಗೆ ವಾಸ್ ಆಗುತ್ತೆ. ಎಸ್, ಈಗ ರಾಮ ಸೇಡ್ ಟು ಬದಲಾಗಿ ಟೋಲ್ಡ್ ಅನ್ನ ಬಳಸ್ಕೋಬೇಕು. ಯಾಕಂತಂದ್ರೆ ಇಲ್ಲಿ ರಿಪೋರ್ಟಿಂಗ್ ಪಾರ್ಟ್ ಒಳಗೆ ಸಬ್ಜೆಕ್ಟ್ ಇದೆ, ಆಬ್ಜೆಕ್ಟ್ ಒಳಗಿದೆ. ಆನಂತರ RS ಒಳಗೆ ಅದು ಪಾಸಿಟಿವ್ ಸ್ಟೇಟ್ಮೆಂಟ್ ಇದೆ, ನೆಗೆಟಿವ್ ಸ್ಟೇಟ್ಮೆಂಟ್ ಇಲ್ಲ. ಸಾರಿ, ಪಾಸಿಟಿವ್ ಆರ್ ನೆಗೆಟಿವ್ ಸ್ಟೇಟ್ಮೆಂಟ್ ಇದ್ರೂ ಕೂಡ ಟೋಲ್ಡ್ ಬರುತ್ತೆ. ಅದು SR ನ ಕ್ವಶನ್ ಇಲ್ಲ ಅಥವಾ WH ಕ್ವಶನ್ ಇಲ್ಲ, ಅದು ಇಂಪೆರೇಟಿವ್ ಸೆಂಟೆನ್ಸ್ ಇಲ್ಲ. ಸೊ ಅದಕ್ಕೆ ರಾಮ ಟೋಲ್ಡ್ ಸೀತಾ that he was going. ಇಲ್ಲಿ ಆಮ್ ಬದಲಾಗಿ ವಾಸ್ ಮಾಡಿಬಿಟ್ರೆ ಟೆನ್ಸ್ ಚೇಂಜ್ ಆಯ್ತು. ಯಾಕಂದ್ರೆ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇತ್ತು, ವಾಸ್ ಹಚ್ಚೋದ್ರ ಮೂಲಕ ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಮಾಡಿದ್ವಿ. ಗೋಯಿಂಗ್ ಟು ಫಾರೆಸ್ಟ್. ಟುಮಾರೋ ಇದ್ದು ದ ಫಾಲೋಯಿಂಗ್ ಡೇ, ಇಲ್ಲೇ ಇದೆ ದ ಫಾಲೋಯಿಂಗ್ ಡೇ. ಎಸ್ ವಿದ್ಯಾರ್ಥಿಗಳೇ, ಇನ್ನೊಂದು ಉದಾಹರಣೆ.